ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಕವನ ಪ್ರಭುಸ್ ಯೂಟ್ಯೂಬ್ ಚಾನೆಲ್. ಲಾಸ್ಟ್ ಇನ್ಸ್ಟಾಗ್ರಾಮ್ ವಿಡಿಯೋದಲ್ಲಿ ನಾನು ಹೇಳ್ತಾ ಇದ್ದೆ, ನೀವೇನಾರ ಹೊಟ್ಟೆ ಕಡಿಮೆ ಮಾಡ್ಕೊಳ್ಬೇಕು ಅಂತ ಅಂದ್ರೆ ನೀವು ಫಸ್ಟ್ ರೆಡಿ ಮಾಡ್ಕೊಳ್ಬೇಕಾಗಿರೋದು ನಿಮ್ಮ ಮೀಲ್ ಪ್ಲೇಟನ್ನ ಅಂತ. ನೀವಿನ್ನೂ ನಂದು ಇನ್ಸ್ಟಾಗ್ರಾಮ್ ಪೇಜ್ನ ನೀವು ಫಾಲೋ ಮಾಡಿಲ್ಲ ಅಂತ ಅಂದ್ರೆ ಇನ್ಸ್ಟಾಗ್ರಾಮ್ ಪೇಜ್ದು ಲಿಂಕ್ನ ನಾನು ಕಮೆಂಟ್ ಬಾಕ್ಸಲ್ಲಿ ಹಾಕಿರ್ತೀನಿ, ನೀವು ಅದನ್ನ ಫಾಲೋ ಮಾಡ್ಬೋದು. ಇನ್ನೂ ಹೆಚ್ಚಿನ ಹೆಲ್ತ್ ವಿಡಿಯೋಸ್ಗಳು ಅದರಲ್ಲಿ ಬರುತ್ತೆ, ಹೆಚ್ಚಿನ ಮಾಹಿತಿ ಅದರಲ್ಲಿ ತಿಳ್ಕೊಬೋದು. ಈ ಮೀಲ್ ಪ್ಲೇಟಲ್ಲಿ ನಾನು ಹೇಳ್ದಂಗೆ ಈ 100% ಇರುತ್ತೆ, ಅದರಲ್ಲಿ 25% ಪ್ರೋಟೀನ್ ಇಂಪಾರ್ಟೆಂಟು, ಇನ್ನು 25% ಕಾರ್ಬೋಹೈಡ್ರೇಟ್ ಇಂಪಾರ್ಟೆಂಟು, ಇನ್ನು 50% ಅಲ್ಲಿ ಫೈಬರು, ಮೈಕ್ರೋ ನ್ಯೂಟ್ರಿಯೆಂಟ್ಸು ಮತ್ತು ಗುಡ್ ಫ್ಯಾಟ್ ಇಂಪಾರ್ಟೆಂಟ್ ಅಂತ ಹೇಳ್ತಾ ಇದ್ದೆ. ಅಂದರೆ ಈ ಪ್ರೋಟೀನ್ ಯಾಕೆ ಇಂಪಾರ್ಟೆಂಟ್ ನಮ್ಮ ಬಾಡಿಗೆ ಅಂತ ಅಂದರೆ, ಇವಾಗ ಯೂಶಲಿ ಎಲ್ಲ ಸಾಮಾನ್ಯವಾಗಿ ಒಂದು 30-40 ವರ್ಷ, ಅದರಲ್ಲೂ ಇವಾಗ ಇನ್ನೂ ಒಂದು 25 ವರ್ಷದವರೆಲ್ಲ ಹೇಳ್ತಾ ಇರ್ತಾರೆ, ನಂಗೆ ಅವಾಗ ಸುಸ್ತಾಗತ್ತೆ, ಕೂರೋಣ ಅನ್ಸತ್ತೆ, ನಿಂತ್ಕೊಂಡು ಕೆಲಸ ಮಾಡೋಕ್ಕಾಗಲ್ಲ, ಹೀಗೆಲ್ಲ ಹೇಳ್ತಾ ಇರ್ತಾರೆ. ಅಂದರೆ ಅವ್ರದ್ದು ಬಾಡಿಯಲ್ಲಿ ಸ್ಟ್ರೆಂತ್ ಕಡಿಮೆ ಆಗ್ತಾ ಹೋಗುತ್ತೆ. ಅಂದರೆ ನಾವು ಬಾಡಿಯಲ್ಲಿ ಫ್ಯಾಟ್ನ ಜಾಸ್ತಿ ಮಾಡ್ಕೊತೇವೆ ಹೊರತು ಮಸಲ್ಸ್ನ ಜಾಸ್ತಿ ಮಾಡ್ಕೊಳ್ಳಲ್ಲ. ಈ ಮಸಲ್ನ ಜಾಸ್ತಿ ಮಾಡ್ಕೊಳ್ಬೇಕು ಅಂದರೆ ನಾವೇನು ಮಾಡಬೇಕು, ನಮ್ಮ ಬಾಡಿಗೆ ತಕ್ಕಂತಹ ಪ್ರೋಟೀನನ್ನು ಕೊಟ್ಟರೆ ಮಾತ್ರ ನಮ್ಮ ಮಸಲ್ ಬಿಲ್ಡ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ. ಹಾಗಿದ್ರೆ ನಮ್ಮ ಬಾಡಿಗೆ ನಾವು ಪ್ರೋಟೀನ್ ಎಷ್ಟು ತಗೊಳ್ಬೇಕು ಅಂತಂದರೆ, ನಾವು ಎಷ್ಟು ಕೆಜಿ ತೂಕ ಇರ್ತೀವಲ್ವ ಅಷ್ಟು ಗ್ರಾಮ್ಸು ಆಫ್ ಪ್ರೋಟೀನನ್ನು ನಾವು ಡೈಲಿ ಇಂಟೇಕ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ನಾನು ಒಂದು 50 ಕೆಜಿ ತೂಕ ಇದ್ದೀನಿ ಅಂತ ಅಂದರೆ 50 ಗ್ರಾಮ್ಸ್ ಅಷ್ಟು ಪ್ರೋಟೀನ್ ನನ್ನ ಬಾಡಿಗೆ ಪ್ರತಿನಿತ್ಯ ಬೇಕು. ಹಾಲಿನ ಉತ್ಪನ್ನಗಳು ಅಥವಾ ಈ ಬೇಳೆಕಾಳುಗಳಲ್ಲಿ ಇದರಲ್ಲೆಲ್ಲ ಪ್ರೋಟೀನ್ ಸಿಗುತ್ತೆ. ನಮ್ಮ ಊಟದಲ್ಲಿ ಇದನ್ನ ಆ್ಯಡ್ ಮಾಡ್ಕೊಳ್ಳೋದ್ರಿಂದ ನಮ್ಮ ಮಸಲ್ ಬಿಲ್ಡ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ. ಸೆಕೆಂಡು, ಕಾರ್ಬೋಹೈಡ್ರೇಟ್ ತುಂಬಾನೇ ಇಂಪಾರ್ಟೆಂಟ್. ಅಂದರೆ ನಮ್ಮ ಊಟದಲ್ಲಿ ಅಕ್ಕಿ, ರಾಗಿ, ಗೋಧಿ, ಜೋಳ ಈ ಥರದ್ರಲ್ಲಿ ಯಾವುದು ಬೇಕಾದರೂ ಕಾರ್ಬೋಹೈಡ್ರೇಟ್ ಆಗಿ ಅಂದರೆ ನಮ್ಮ ಬಾಡಿಗೆ ಎನರ್ಜಿ ಆಗಿ ಅದು ಕನ್ವರ್ಟ್ ಮಾಡುತ್ತೆ. ಇನ್ 50% ಅದರಲ್ಲಿ ಫೈಬರು ಅಂದರೆ ನಾರಿನಂಶ ತುಂಬಾನೇ ಇಂಪಾರ್ಟೆಂಟು. ಹಳೆ ಕಾಲದಲ್ಲಿ ಅಥವಾ ಈಗಿನ ಕಾಲದಲ್ಲೂ ಹೇಳ್ತಾರೆ, ನೀರು ನಾರು ಚೆನ್ನಾಗಿದ್ರೆ ಬೇರೆ ಬರಲ್ಲ ಅಂತ. ಅಂದರೆ ನಾರಿನಂಶ ಚೆನ್ನಾಗಿ ತಗೊಳ್ಬೇಕು. ಎಷ್ಟು ತಗೊಳ್ಬೇಕು ಹಾಗಿದ್ರೆ? 25 ಗ್ರಾಮ್ಸ್ ಅಷ್ಟು ಫೈಬರ್ನ ನಾವು ಪ್ರತಿನಿತ್ಯ ತಗೊಳ್ಳೋದ್ರಿಂದ ನಮ್ಮದು ಡೈಜೆಷನ್ ಚೆನ್ನಾಗಿ ಆಗ್ತಾ ಹೋಗುತ್ತೆ. ಇನ್ನು ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅಂದರೆ ಈ ವಿಟಮಿನ್ಸ್ ಮತ್ತು ಮಿನರಲ್ಸ್ಗಳು, ಇದೆಲ್ಲ ಎಲ್ಲಿ ಸಿಗುತ್ತೆ? ಈ ಹಣ್ಣು, ಬೇರೆ ಬೇರೆ ತರಕಾರಿಗಳಲ್ಲಿ ವಿಟಮಿನ್ಸ್ ಮತ್ತು ಮಿನರಲ್ ಸಿಗುತ್ತೆ. ಅದು ಕೂಡ ನಮ್ಮ ಊಟದಲ್ಲಿ ಆ್ಯಡ್ ಮಾಡಿಕೊಂಡ್ರೆ ನಮಗೆ ಅದು ಕೂಡ ಹೆಲ್ಪ್ ಮಾಡುತ್ತೆ. ಇನ್ನೊಂದು ಲಾಸ್ಟಿಗೆ ಗುಡ್ ಫ್ಯಾಟ್ ಕೂಡ ಇಂಪಾರ್ಟೆಂಟ್. ಬರೀ ನಾವು ಪ್ರೋಟೀನನ್ನೇ ತಿನ್ಕೋಬೇಕು, ವಿಟಮಿನ್ಸನ್ನೇ ತಿನ್ನಬೇಕು ಅಂತ ಅಲ್ಲ, ಫ್ಯಾಟ್ ಕೂಡ ನಮ್ಮ ಬಾಡಿಗೆ ಅಷ್ಟೇ ಇಂಪಾರ್ಟೆಂಟ್. ಆದರೆ ಫ್ಯಾಟಲ್ಲಿ ಒಳ್ಳೆ ಫ್ಯಾಟು ಅಂತ ಇರುತ್ತೆ, ಅಂದರೆ ಗುಡ್ ಫ್ಯಾಟ್ ಅಂತ ಹೇಳ್ತಾರೆ. ಅಂದರೆ ಇವಾಗ ತುಪ್ಪ ತಿಂದರೆ ನೀ ದಪ್ಪ ಆಗ್ತೀಯಾ ಅಂತ ಹೇಳ್ತಾರೆ. ಆದರೆ ತುಪ್ಪದಲ್ಲಿ ಕರ್ದಿರೋದು, ಎಣ್ಣೆಯಲ್ಲಿ ಕರ್ದಿರೋದು ತಿಂದರೆ ನೀವು ದಪ್ಪ ಆಗ್ತೀರಾ. ಡೈರೆಕ್ಟ್ ಆಗಿ ತುಪ್ಪ ತಿಂದರೆ ಒಳ್ಳೇದು. ಅನ್ನದ ಜೊತೆಗೆ ತುಪ್ಪ ಹಾಕೊಂಡು ತಿಂದರೆ ಎಲ್ಲ ಒಳ್ಳೇದಾಗತ್ತೆ. ಹಳೆ ಕಾಲದಲ್ಲಿ ಹೇಳ್ತಾ ಇರ್ತಾರೆ, ಮುಳ್ಳನ್ನ ಮುಳ್ಳಿಂದಲೇ ಕರಗಿಸ್ಬೇಕು ಅಂತ. ಹಾಗೆ ಫ್ಯಾಟಿಂದನೇ ಕರಗಿಸ್ಬೇಕು ಅಂತ ಅಂದರೆ ಪ್ರತಿನಿತ್ಯ ನಿಮ್ಮ ಊಟದಲ್ಲಿ, ಮಧ್ಯಾಹ್ನದ ಊಟದಲ್ಲಿ 1 ಸ್ಪೂನ್ ತುಪ್ಪ ತಿನ್ನೋದು ತುಂಬಾನೇ ಇಂಪಾರ್ಟೆಂಟ್. ಇವತ್ತು ಹಂಗಿದ್ರೆ ನನ್ನ ಮೀಲ್ ಪ್ಲೇಟನ್ನು ನಾನು ನಿಮಗೆ ತೋರಿಸ್ತೀನಿ. ತುಂಬ ಹಂಗೆ ಮಾಡ್ಕೋಬೇಕು, ಹಿಂಗೆ ಮಾಡ್ಕೋಬೇಕು ಅಂತಲ್ಲ, ಕಾಮನ್ ಆಗಿ ನಾನು ಏನು ಮಾಡ್ತೀನಿ ಅದ್ರ ಬಗ್ಗೆ ನಿಮಗೆ ಹೇಳ್ಕೊಡ್ತೀನಿ. ನೀವು ನಿಮ್ಮ ತಕ್ಕಂಗೆ, ನಿಮ್ಮ ತಿಳುವಳಿಕೆಗೆ ತಕ್ಕಂಗೆ ನೀವು ನಿಮ್ಮ ಪ್ಲೇಟನ್ನು ರೆಡಿ ಮಾಡ್ಕೊಳ್ಬೋದು. ಇವತ್ತಿನ ಮೀಲ್ ಪ್ಲೇಟಿಗೆ ಪನ್ನೀರ್ ರೋಸ್ಟನ್ನು ಮಾಡ್ಕೊಳ್ತಾ ಇದ್ದೀನಿ ನಾನು. ಪನ್ನೀರನ್ನು ಫಸ್ಟ್ ಕಟ್ ಮಾಡ್ಕೊಳ್ಬೇಕು. ಆಮೇಲೆ ಒಂಚೂರು ಬ್ಲ್ಯಾಕ್ ಪೆಪ್ಪರು ಮತ್ತು ಚಾಟ್ ಮಸಾಲ ಮತ್ತು ಒಂಚೂರು ಖಾರದ ಪುಡಿ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಅದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಸ್ವಲ್ಪ ಹೊತ್ತು, ಒಂದು 5 ನಿಮಿಷ ಅದನ್ನು ಇಟ್ಬಿಟ್ಟು ಆಮೇಲೆ ಒಂದು ಪ್ಯಾನಿಗೆ ಒಂಚೂರು ಬಟರ್ ಹಾಕ್ಕೊಂಡು ಅದು ಬಿಸಿ ಆಗ್ತಾ ಇದ್ದಂಗೆ ನಾವು ಕಟ್ ಮಾಡ್ಕೊಂಡಿರೋ ಪನ್ನೀರನ್ನೆಲ್ಲ ಅದಕ್ಕೆ ಹಾಕ್ಕೊಂಡು 4 ಸೈಡೂ ಕ್ಲೀನಾಗಿ ಫ್ರೈ ಆಗೋ ಥರ ನೋಡ್ಕೊಳ್ಬೇಕು ಪನ್ನೀರನ್ನು. ಈ ರೆಸಿಪಿ ತುಂಬ ಈಸಿ ಕೂಡ ಹೌದು, ಪಟ್ ಅಂತ ಕೂಡ ಮಾಡ್ಕೊಳ್ಬೋದು. ಊಟಕ್ಕೆ 25% ಅಷ್ಟು ಪ್ರೋಟೀನ್ ಇರಬೇಕು, ಅದಕ್ಕೋಸ್ಕರ ನಾನು ಪನ್ನೀರನ್ನು ಇಟ್ಕೊಂಡಿದ್ದೀನಿ. ಅದು ಒಂದು ಒಳ್ಳೆ ಪ್ರೋಟೀನ್ ನಮಗೆ. ಆ್ಯಂಡ್ ಕಾರ್ಬೋಹೈಡ್ರೇಟ್ ಆಗಿ ನಾನು ಇವತ್ತು ತಾಳಿಪಟ್ಟು, ಅದಕ್ಕೆ 1 ಸ್ಪೂನ್ ತುಪ್ಪ ಹಾಕ್ಕೊಂಡೇ ಬಿಟ್ಟಿದ್ದೀನಿ. ಮತ್ತು ಉಪ್ಪಿನಕಾಯಿಯಲ್ಲಿ ನಮ್ಮ ಬಾಡಿಗೆ, ಅಂದರೆ ಉಪ್ಪು, ಹುಳಿ, ಖಾರ ಎಲ್ಲ ಇರೋದ್ರಿಂದ, ಅದರಲ್ಲಿ ಪ್ರೋಬಯೋಟಿಕ್ಸ್ ಇರೋದ್ರಿಂದ ನಮ್ಮ ಜೀರ್ಣಕ್ರಿಯೆಗೂ ಕೂಡ ಅದು ಸಖತ್ ಹೆಲ್ಪ್ ಮಾಡುತ್ತೆ. ಹಾಗೆ ಮೊಸರು ಕೂಡ ಹೌದು, ನಮ್ಮ ಬಾಡಿಗೆ ಪ್ರೋಬಯೋಟಿಕ್ಸ್ ಕೂಡ ಇರುತ್ತೆ ಅದರಲ್ಲಿ, ಮತ್ತು ಪ್ರೋಟೀನ್ ಕೂಡ ಸಿಗುತ್ತೆ. ಮೊಸರನ್ನ ಒಗ್ಗರಣೆನೇ ಹಾಕ್ಕೊಂಡ್ಬಿಟ್ಟಿದ್ದೀನಿ. ಆ್ಯಂಡ್ ಆ್ಯಪಲ್ಲು, ಅಂದರೆ ಫ್ರೂಟ್ ಇರೋ ಥರ ನೋಡ್ಕೊತೀನಿ ನಾನು, ಅದರಲ್ಲಿ ಇವಾಗ ಫೈಬರ್ ಸಿಗುತ್ತೆ. ಮತ್ತು ತಾಳಿಪಟ್ಟಲ್ಲಿ ಸೊಪ್ಪಿರೋದ್ರಿಂದ ಒಂಚೂರು ಫೈಬರ್ ಸಿಗುತ್ತೆ ನಮಗೆ. ಇದು ಇವತ್ತಿನ ನನ್ನ ಮೀಲ್ ಪ್ಲೇಟ್. ನಿಮಗೇನಾರು ತಾಳಿಪಟ್ಟು ಮಾಡಬೇಕು, ಅದ್ರ ಬಗ್ಗೆ ಏನಾರು ತಿಳ್ಕೊಬೇಕು ಅಂತ ಇದ್ದರೆ ತಾಳಿಪಟ್ಟು ಅಂತ ಕೂಡ ಕಮೆಂಟ್ ಮಾಡಿ.
ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.